ಎಲ್ಲ ಒಂದಿದ್ರೆ ಹೋಗ್ಬಿಟ್ಟು ಕೆಲವು ಪೂಜೆ ಮಾಡಿಸಿದ್ವಿ ಬರ್ತೀವಿ ಬೇಡಿಕೆ ಅಂತೀವಿ. ನನಗೆ ಈಗ ಒಂದು 2-3 ಸತ್ಸಂಗ ಬರ್ತಾರೆ, ಬಂದ್ಬಿಟ್ಟು ಅಯ್ಯೋ ನನಗೆ ಒಳ್ಳೇದಾಯ್ತು. ಏನು ಮಾಡಬೇಕು, ಸತ್ಸಂಗ ಬಂದ್ಬಿಡ್ಲು ಏನೋ ಮನೆಗೆ 1 kg ಬಂಗಾರ, ಒಂದು 2 ಲಕ್ಷ ದುಡ್ಡಿದ್ರೆ ಮಾತ್ರ ದೇವ್ರು ಕೊಟ್ಟಾನ ಅಂತಲೇ ಆಗ್ತದೆ. ನೌಕ ನುಡಿ ಪ್ರತಿಯಲ್ಲಿ ಏನಾಗುತ್ತಪ್ಪ ಅಂದರೆ ಸತ್ಸಂಗ ಬಂದಿವಪ್ಪ, ಅಯ್ಯೋ ಮರ 108 ಸತ್ಸಂಗ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಏನು ಒಳ್ಳೇದಾಗಿ ಅಥವಾ ನಿಮ್ಗೆ ಅಂತಾರೆ. ಅದು ನಮಗೆ ಏನು ಕೊಟ್ಟದ ಅಂತ ಭಗವಂತ ಯಾರು ಹೇಳಲ್ಲ. ಹೇಳ್ತೀರಿ ಯಾರಾದ್ರೂ ಕೊಟ್ಟದ ಅಂತ ಯಾರು ಹೇಳಲ್ಲ. ಲಾಸ್ ಆಗಿತ್ತು ಅಂತ ಬೇಕಾದ್ರೆ ಹೇಳ್ತೀರಿ. ಇವತ್ತು ನಾನು ಸಂತೆ ಮಾಡ್ತೀನಿ, ಇವತ್ತು ನಾನು ಐದು ಸಾವಿರ ದುಡಿದ್ನಿ ಅಂತ ಯಾರು ಹೇಳಲ್ಲ. ಒಂದ್ಸಲ ಲಾಸ್ ಆಗ್ಬಿಡಲ್ಲ, ಲಾಸ್ ಆಗ್ಬಿಡ್ಕಣಪ್ಪ ಅಂತೀನಿ. ಅದು ನನ್ನ ಸ್ವಾರ್ಥಿ. ಅದು ಭಗವಂತ ಯಾವತ್ತು ಆರೋಗ್ಯ ಕೊಡ್ತಾನೋ ಅವತ್ತೇ ನಾನು ಸಾವುಕಾರ. ಆರೋಗ್ಯನೇ ಸಾವುಕಾರಕ್ಕೆ ಇವತ್ತು. ಯಾಕಂದ್ರೆ ಎಷ್ಟು ಬೇಕಾದಷ್ಟು ಇರುತ್ತೆ, ಆಸ್ತಿ, ಅಡುಗು, ತೆಂಗಿನ ತೋಟ, ಅಡಿಕೆ ತೋಟ, ಹೊಲ, ದುಡ್ಡು ಬೇಕಾದಷ್ಟು ಇರುತ್ತೆ. ಅವ್ರಿಗೆ ತಿನ್ನಕ್ಕೆ ಬಾಯಿ ತಗೊಂಡು ಏನು ಮಾಡ್ತೀವಿ? ಭಾರ ಇರೋದ ಬಾರಲ್ಲ ಗಂಟು ಹೊತ್ತಾನೆ ನಮ್ಮ ಜೀವನ. ಎಲ್ಲೂ ಇರ್ತೀವಿ, ಎಲ್ಲರೂ ಸಾಯ್ತೀವಿ, ಲಾಸ್ಟ್ ಬಂದಲ್ಲಿ ನೀರು ಹಾಕೋದಿರಲ್ಲ ನಮಗೆ. ಎಷ್ಟೋ ತಂದೆ ತಾಯಿಗಳು ಇವತ್ತು ಮಕ್ಕಳು ನೋಡಿದ್ರೆ ಬೀದೇ ಬಿಟ್ಟಿದ್ದಾರೆ. ಇಲ್ಲ ಅವ್ರವರೇ ಮಾಡ್ಕೊಂಡು ಅವ್ರವ್ರು ತಿಂತಿದ್ದಾರೆ. ಇವತ್ತು ದುಡುವ ನಂಬ್ರಿ, ಭಗವಂತನ ದುಡದೆ ತನಗಿರಬೇಕಂತೆ. ಕೆಡದೆ ನೀವು ದುಡುತ್ತಿರ್ಬೇಕು. ನಮ್ಮಲ್ಲಿ ಏಕಮುಖ ಎಲ್ಲ ನೋಡಿರ್ಬೇಕಂತ, ಲಜ್ಜೆ ಬಿಟ್ಟಿರಬೇಕಂತ. ಏಕಮುಖ ಭಗವಂತ ನೀನೇ ಕಾಣುತ್ತೆ. ಏಕಮುಖ ಲಜ್ಜೆ ಅಂದ್ರೆ ನಮ್ಮಲ್ಲಿ ಅವಗುಣಗಳೆಲ್ಲ ಬಿಟ್ಟು ಹೋಗ್ಬೇಕು. ನಮ್ಮಲ್ಲಿ ಅಹಂಕಾರ ಬಿಡಬೇಕು, ದೇಶ ಅಸೂಯೆ ಬಿಡಬೇಕು, ಕಾಮ ಕೋದ ಮದ ಮತ್ಸರಗಳನ್ನೆಲ್ಲ ಬಿಡಬೇಕು. ಒಂದು ಸರಿ ಬಿಡಂತೆಲ್ಲ ವರ್ಷಕ್ಕೊಂದು ಮೆಟ್ಲು ಹತ್ತಾ ಇರಬೇಕು. ಹತ್ತಿದಾಗಲ ಭಗವಂತನ ಭಕ್ತಿ ಭಾವನೆ ಏನಂತ ಗೊತ್ತಾಗುತ್ತೆ. ಹುಟ್ಟಿ ಸಾಯೋದಾದ್ರೆ ಇವೆಲ್ಲ ಮಾಡಿದಾಗ ಔಷಧೇನಿಲ್ಲ. ಎಲ್ಲರೂ ಹುಡ್ತಾರೆ, ನಾಯಿ ಹುಡ್ತದೆ, ದನ ಹುಡ್ತದೆ, ಎಲ್ಲ ಸಾಯ್ತವೆ. ಯಾರು ಬಿಡೋದು, ನಿರ್ವೇನೂ ಸಾಯ್ತವೆ. ಅವಕ್ಕೂ ಜೀವನ ಎಷ್ಟು, ನಮಗೂ ಜೀವ ಅಷ್ಟೇ. ಆದ್ರೆ ಸಾಹಿತ್ಯ ಮುಕ್ತಿ ಪಡ್ಬೇಕಂದ್ರೆ ಸತ್ಸಂಗ, ಸದ್ಗುರು ಸೇವೆ, ಸದ್ಭಕ್ತ ಸೇವೆ ಮಾಡಿದ್ರೆ ಸತ್ಸಂಗ. ಅಂದ್ರೆ ಸಾಹಿತ್ಯ ಮುಕ್ತಿ. ಜನನ ಮರಣ ಇಲ್ಲ. ಅಯ್ಯೋ ನನ್ನ ಮೆಟ್ಟಿಗಳು ಕೆಟ್ಟೋತು, ಅಯ್ಯೋ ನಂದು ಇದು ಕೆಟ್ಟ, ನಾನು ಚೆಂದ ಕೆಟ್ಟು ಹೋತು. ಯಾರು ಕೆಟ್ಟೋದು ಯಾವ್ದವಲ್ಲ, ಅವ್ನು ಯಾರು ಕೊಡ್ಬೇಕು ಅವ್ನು ಕಣ್ಣು ಮುಚ್ಚಿ ಕೊಡ್ತಾನೆ. ಯಾವ್ದು ಹೋಗ್ಬೇಕಾದ್ರೆ ಹೋಗ್ತಿರ್ತದೆ. ಹಂಗೆ ಎಲ್ಲರೂ ದೃಢತೆ ಇಟ್ಕೊಂಡು ಭಕ್ತಿ ಭಾವನೆ, ಆ ಭಗವಂತ ಶರಣಾಗಿ, ಆ ಭಗವಂತನಲ್ಲಿ ನೀವು ಅಪಾರವತಕ್ಕಂಥ ಭಕ್ತಿ ಇಟ್ಕೊಂಡು ನೀವು ಅದನ್ನ ಇದು ಮಾಡಿ. ಒಬ್ರು ಬ್ರಾಹ್ಮಣ ಏನ್ ಮಾಡ್ದ, ಮನೆಗೆ ಪೂಜೆ ಮಾಡ್ತದಂತೆ. ಸೊಸೆ ಕಸ ಹೊಡ್ಕಂತ ಬಂದಂತೆ. ಅವ್ರ ಮನೆ ಹಾಳೇನ್ ಮಾಡ್ತೀವಿ, ಅಮ್ಮ ಸ್ವಾಮಿಯರ್ ಎಲ್ಲದ್ರಮ್ಮ ಅಂತ ಕೂಗ್ತಂತೆ. ಬಾಳೆ ತೋಟಕ್ಕೆ ನೀರು ಕಟ್ಟಕ್ಕೆ ಹೋದ್ರು ನೋಡು ಅಂತ ಸೊಸೆ ಹೇಳಿಲ್ಲಂತೆ. ಅಯ್ಯಪ್ಪ ಸಿಟ್ಟು ಬಂದ್ಬಿಡ್ತು, ಮೊಳ ತುಂಬ ಪೂಜೆ ಮಾಡ್ತಾ ಇದೀನಿ, ನಾನು ಸೊಸೆ ಬಾಳೆ ತೋಟಕ್ಕೆ ನೀರು ಕೊಡಕ್ಕೆ ಎಷ್ಟು ಆಕಾರ ಇರ್ಬೋದು ಈಗ ಅಂತ ಬಂದು ಪೂಜೆ ಗಡಗಡ ಮಾಡ್ಬಿಟ್ಟು ನನ್ನ ಸೊಸೆಗೆ ಯಾವಾಗ ಅಂದೇನೆ ಯಾವಾಗ ಬೈದೇನೋ. ಈ ಹೊಡೆದ್ಬಿಡೋಣ ಅಂದ್ರೆ ಸಿಟ್ಟು ಬಂದ್ಬಿಡೋದು. ಗಡಗಡ ಉದಿ ಕಡೆ ಇದ್ದರೆ ಗಡಗಡ ಮಾಡ್ತು ನಮಸ್ಕಾರ ಮಾಡಿ ಹೊರಗೆ ಬಂದು ಕಸ ಇನ್ನು ಅಂಗಡಿ ಕಸ ಹೊಡ್ತದೆ. ಏಯ್ ಕತ್ ಮುಂಡೆ ಅಂತ, ಏನು ಮಾವು ಯಾಕೆ ಹಿಂಗೆ ಬೈತಿ ಅಂತ. ನಾನು ಇಲ್ಲೇ ಇದೀನಿ, ಬಾಳೆ ತೋಟಕ್ಕೆ ಹೋಗಿ ಅಂತ ಸುಮ್ಮನೆ ಸುಳ್ಳು ಹೇಳ್ತೀನಿ. ನೀನು ನಾವು ಪೂಜೆ ಪುನಸ್ಕಾರ ನಿನ್ನ ಮನಸ್ಸಲ್ಲಿ ಫಸ್ಟ್ ಹೇಳಿ, ನೀನು ಆಗುಮಟ್ಟಿಗೆ ಅಂತ ಬಾಳೆ ತೋಟ ನೀರು ಕೊಡ್ತೀನಿ. ಮತ್ತೆ ಅದಕ್ಕೆ ನಾನು ಹೇಳಿದೆ ಅಂತ. ಅವ ನೀನು ಶರಣಿ ಕಾಣುವಂತ ಸ್ವಚ್ಛ ಕಾಲಿ ಬಿದ್ದು ಸರ್. ಅಂದರೆ ಆ ಕೋಪ, ಆ ತಾಪ ಅದನ್ನ ನಾವು ಕಮ್ಮಿ ಮಾಡ್ತೀವಿ. ಯಾರೊಬ್ಬ ಬರ್ತಾರೆ, ಏನೋ ತಿಳುವಳಿಕೆ ಒಂದು ಮಾತು ಅಂತಾನೆ, ಇಲ್ಲೋ ಕಬಾಳ್ ಪಡಿತಾನೆ, ಏನೋ ಆಶೀರ್ವಾದ ಕಡಿಮೆ ಆಗಲ್ಲ. ಓ ನನ್ನ ಕರ್ಮ ಬಗೆಹರ್ಸಕ್ಕೆ ಬಂದು ಕಣಪ್ಪ ನೀನು ಅಂದ್ಬಿಡೋದು. ಅವ್ನು ಹೊಡ್ಕೊಳ್ಳಿ, ಅವನು ದೊಡ್ಡಾಗಲ್ಲ, ನನಗೆ ವರ್ಷಕೊಳ್ಳೆ, ನನಗೆ ಕಿರೀಟಿಡಲ್ಲ ಯಾರು. ಅವ್ನು ಅನ್ನಪ್ಪ ಅಂದರೆ ಏನು ಬಿಡತ್ತ ಕರ್ಮ ಕಳಿತಾನೆ ಬಿಡ ತಗೊಂಡ್ಬೋಗು. ಅವನ ಕರ್ಮ ಅವನು ಅನುಭವಿಸ್ತಾನೆ, ಯಾರು ಅನುಭವಿಸಲ್ಲ ಇವತ್ತು. ಅದಕ್ಕೆ ಅದೇ ದೃಢವಾದ ಭಕ್ತಿ ಭಾವನೆ, ಸತ್ಸಂಗ ಸೇವೆ, ಗುರುವಿನ ಸೇವೆ ಮಾಡ್ಕೊಂತೀವಿ. ಹೋಗ್ರಿ ಕ್ಷೇತ್ರಕ್ಕೆ ಹೋಗ್ರಿ, ಯಾವಾಗ ಆರಾಮಿದ್ದವರು ಗುರುವಾರ ಪೂಜೆವರು ದೊಡ್ಡರಿಗೆ ನೋಡಿ ಕೇಳ್ರಿ. ಭಗವಂತ ಸುಮ್ಮನೆ ನಮಸ್ಕಾರ ಮಾಡ್ಕೊಂಬಂದು ಗುರುದಲ್ಲ, ಅಪ್ಪನ ಮಾತಾಡ್ಸಲೇ ಬೇಕಾದ್ರೆ ಏನಲ್ಲ. ಈಗ 13 ಸುತ್ತಕ್ಕ ಸಂಕಲ್ಪ ಮಾಡ್ಕೊಂಬಂದು ನಿಮ್ಗೆ ಸತ್ಯವಾಗ್ಲೂ ಒಳ್ಳೇದಾಗುತ್ತೆ. ಇದು ನಾವೇ ಸಾಕ್ಷಿ ಸತ್ಸಂಗದಾರ ಇವತ್ತಲ್ಲ. ಯಾವುದೋ ಒಂದು ಇಷ್ಟಗಳಿಗೆ ಬರುತ್ತೆ, ಏನೋ ಒಂದು ಮಾತಾಡ್ತಾರೆ, ಅದನ್ನೇ ಒಂದು ಪಂಕ್ತಿ ಇಟ್ಕೊಂಡು ಅದನ್ನೇ ಒಂದು ಸೇವೆ ಮಾಡುವ. ನಾವೆಲ್ಲ ಒಂದೇ, ಭಗವಂತ ಒಬ್ಬ ನನ್ನ ಮೇಲೆ, ನಾವೆಲ್ಲ ಒಂದೇ.